ಅಜಿತ್ ಪವಾರ್ ಸಾವಿನ ಬೆನ್ನಲ್ಲೇ ಸ್ಫೋಟಕ ಸುದ್ದಿ ಹೊರಗೆ ಬರ್ತಾ ಇದೆ. ಸಾವಿನ ಬಗ್ಗೆ ಮಮತಾ ಬ್ಯಾನರ್ಜಿ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳು ವಿಮಾನ ದುರಂತದ ಹಿಂದೆ ಮಹಾ ಸಂಚಿನ ಅನುಮಾನ ಇದೆ ಅಂತ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ. ಅಜಿತ್ ಪವಾರ್ ಮಹಾಯುತಿ ತೊರೆಯುವ ಆಲೋಚನೆಯಲ್ಲಿದ್ರು. ಓಕೆ, ಬಹಳ ದೊಡ್ಡ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಚಿಂತನೆಯಲ್ಲಿದ್ದಾಗಲೇ ಈ ದುರಂತ ಆಗಿದೆ, ಇದು ತನಿಖೆ ಆಗಬೇಕು. ಹೀಗಾಗಿ ವಿಮಾನ ದುರಂತದ ಸತ್ಯಾಸತ್ಯತೆ ಹೊರ ಬರಲಿ ಅಂತ ಮಮತಾ ಬ್ಯಾನರ್ಜಿ ಅವರು ಒಂದು ವಿವಾದಾತ್ಮಕ ಸ್ಟೇಟ್ಮೆಂಟ್, ಬಹಳ ಹೀಟಲ್ಲಿದೆ ಮಹಾರಾಷ್ಟ್ರದ ರಾಜಕೀಯ ಇವಾಗ. ಇಂಥ ಟೈಮ್ನಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸಾವಿನ ಬಗ್ಗೆ ಮಮತಾ ಬ್ಯಾನರ್ಜಿ ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಮೈತ್ರಿನ ತೊರೆದು ಹೊರ ಬರುವಂತಹ ಯೋಚನೆಯಲ್ಲಿ ಇದ್ರು, ಆಗ್ಲೇ ಇಂಥ ದುರಂತ ಆಗಿದೆಯಲ್ಲ, ಹೆಂಗಿರ್ಬೋದು, ಯಾಕಾಗಿರ್ಬೋದು? ಸೊ ಅನುಮಾನ ಇದೆ, ಇನ್ವೆಸ್ಟಿಗೇಷನ್ ಆಗಬೇಕು, ಇದರಲ್ಲಿ ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವ ಬಹಳ ಗಂಭೀರ ಆರೋಪ, ಬಹಳ ತೂಕದ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು. ಓಕೆ, ಇದು ಈಗ ಈ ಬ್ಲ್ಯಾಕ್ ಬಾಕ್ಸ್ ಸಿಗೋ ತನಕ ಈ ಹಲವಾರು ಸಾಧ್ಯತೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಟೆಕ್ನಿಕಲ್ ಇಶ್ಯೂನ ಮಗದೊಂದು ಅಂತ ಒಂದು. ಎರಡನೇದು, ರಾಜಕೀಯ ಹುನ್ನಾರದಿಂದ ಇವ್ರನ್ನ ಇನ್ನೇನಾದ್ರೂ ಹಿಂಗೆ ಮುಗಿಸ್ಬಿಟ್ರಾ ಅನ್ನೋ ಅನುಮಾನ ವ್ಯಕ್ತಪಡಿಸ್ತಿರೋದು ಅವರು, ಬೇರೆ ಅಲ್ಲ. ಅಂದ್ರೆ ಇದನ್ನ ಮರ್ಡರ್ ರೀತಿಯಲ್ಲಿ ಮಾಡಿದ್ರ ಡೌಟ್ ಇದೆ. ಸುಪ್ರೀಂ ಕೋರ್ಟ್ ನೇತೃತ್ವದಲ್ಲಿ ಇದು ತನಿಖೆ ಆಗ್ಬೇಕು. ಪ್ರೀ ಪ್ಲಾನ್ಡಾ ಇದು? ಆಕಸ್ಮಿಕ ಅಲ್ವಾ, ಆಕ್ಸಿಡೆಂಟ್ ಅಲ್ವಾ ಇದು? ಪ್ರೀ ಪ್ಲಾನ್ಡಾ? ಇಂತಹ ಅನುಮಾನವನ್ನ ಮಮತಾ ಬ್ಯಾನರ್ಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಓಕೆ, ಅಲ್ಲಿನ ಜನ ಇದನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ, ಮುಂದಕ್ಕೆ ಏನಾಗುತ್ತೆ, ಕ್ರೂಷಿಯಲ್ ಇವಾಗ ಮಹಾರಾಷ್ಟ್ರದ ಪಾಲಿಗೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ಒಂದು ಮಹಾರಾಷ್ಟ್ರ ಈ ಸಾವಿನಿಂದ ಬಹಳ ನೋವಲ್ಲಿದೆ, ಮತ್ತೊಂದು ಇಂಥ ಹೀಟ್ ಟೈಮ್ನಲ್ಲಿ ಈ ಸ್ಟೇಟ್ಮೆಂಟ್ ವಿ ಡೋಂಟ್ ನೋ ಎಷ್ಟು ಮಟ್ಟಿಗೆ ಸರಿ ಅಂತ ಇಂಥ ಅನುಮಾನವನ್ನ, ಬಹಳ ತೂಕದ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಹೌದು ವಿದ್ಯಾ, ಏನಂದರೆ ಈಗ ತಾನೇ ನೀವೊಂದು ಏನು ಬ್ರೇಕಿಂಗ್ ನ್ಯೂಸ್ ಕೊಟ್ರಿ, ಮಮತಾ ಬ್ಯಾನರ್ಜಿ ಅವರು ಈ ರೀತಿಯಾದಂಥ ಆರೋಪ ಮಾಡ್ತಿದ್ದಾರೆ. ಇದನ್ನು ಮಹಾಯುತಿ ಮೈತ್ರಿಕೂಟದಿಂದ ಹೊರಬರೋದಕ್ಕೆ ಅಜಿತ್ ಪವಾರ್ ಅವರು ಪ್ರಯತ್ನ ಪಡಿಸಿದ್ರು, ಅದೇ ಕಾರಣದಿಂದಾಗಿ ಅವರ ಹತ್ಯೆ ಮಾಡಿಸಲಾಗಿದೆ ಅಂತ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಸುದ್ದಿ ಹೋಯಿತು, ಏನಂದರೆ ಮಹಾರಾಷ್ಟ್ರದ ಒಂದು ವಿಧಾನಸಭೆ ನಂಬರ್ ಗೇಮ್ ಏನಿದೆ ಅಂತ. ಆ ನಂಬರ್ ಗೇಮ್ ಬಗ್ಗೆ ನೋಡೋದಾದರೆ ಒಟ್ಟು 288 ಸದಸ್ಯ ಬಲ ಹೊಂದಿರೋದು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ. ಅದಕ್ಕೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 145, ಅಂದರೆ 145. ಆದರೆ ಮಹಾಯುತಿ ಮೈತ್ರಿಕೂಟದ ಒಟ್ಟು ಸದಸ್ಯ ಬಲ 237. ಇಲ್ಲಿ ನಾವು ಈ ವಿಚಾರವನ್ನು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದರೆ NCP ಹೊಂದಿರೋದು ಕೇವಲ 41 ಶಾಸಕ ಬಲ. ಒಂದು ವೇಳೆ NCP ಮಹಾಯುತಿ ಮೈತ್ರಿಕೂಟದಿಂದ ಹೊರಗಡೆ ಹೋದರೂ ಕೂಡ ಸರ್ಕಾರ ಅಬಾಧಿತ, ಸರ್ಕಾರ ಬೀಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಹುಮತಕ್ಕಿಂತ ಸಾಕಷ್ಟು ಭಾರಿ ಸಂಖ್ಯೆಯನ್ನು ಗಳಿಸ್ಕೊಂಡಿದೆ. ಕೇವಲ BJP ಮತ್ತು ಏಕನಾಥ್ ಶಿಂದೆ ಬಣದ ಒಂದು ಶಿವಸೇನೆ ಏನಿದೆ, ಅವೆರಡೇ ಪಕ್ಷಗಳು ಸರ್ಕಾರವನ್ನು ಸುಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ಬೋದು. ಹಾಗಾಗಿ ಈ ಕಾನ್ಸ್ಪಿರೆನ್ಸಿ ಥಿಯರಿ ಏನಿದೆ, ಈ ಥಿಯರಿನಲ್ಲಿ ಎಲ್ಲೋ ಒಂದು ಕಡೆ ಉರುಳಿಲ್ಲ ಅನ್ನೋ ರೀತಿ ಕಂಡು ಬರ್ತಾ ಇದೆ. ಒಂದು ಜೊತೆಗೆ ಇನ್ನೊಂದು, ಯಾವುದೇ ರೀತಿಯಾದಂಥ ವಿಮಾನ ಅಪಘಾತಗಳಾಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ಪ್ರಮುಖ ನಾಯಕರ ಡೆತ್ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಾನ್ಸ್ಪಿರಸಿ ಥಿಯರಿಗಳು ಉಟ್ಕೊತವೆ. ಈ ಹಿಂದೆ ಸೌಂದರ್ಯ ಅವರು ವಿಮಾನ ಅಪಘಾತ ಮೃತಪಟ್ಟಾಗಲೂ ಇದೇ ರೀತಿಯ ಥಿಯರಿ ಉಟ್ಕೊಂಡಿತ್ತು. ರಾಜಶೇಖರ್ ರೆಡ್ಡಿಯವರು ನಲ್ಲಮಲ್ಲ ಫಾರೆಸ್ಟಲ್ಲಿ ಅವರ ಹೆಲಿಕಾಪ್ಟರ್ ಪತನ ಆದಾಗಲೂ ಕೂಡ ಇದೇ ರೀತಿಯಾದಂಥ ಕಾನ್ಸ್ಪಿರಸಿ ಥಿಯರಿಗಳು ಉಟ್ಕೊಂಡಿದ್ವು. ಕೇವಲ ಇತ್ತೀಚಿನದಷ್ಟೇ ಅಲ್ಲ, ಸಂಜಯ್ ಗಾಂಧಿ ಅವರು ವಿಮಾನ ಅಪಘಾತದಲ್ಲಿ ನಿಧನರಾದಾಗಲೂ ಕೂಡ ಇದೇ ರೀತಿಯಾದಂಥ ಕಾನ್ಸ್ಪಿರಸಿ ಥಿಯರಿಗಳು ಉಟ್ಕೊಂಡಿದ್ವು. ಆದರೆ ರಾಜಕೀಯ ನಾಯಕರು ಸತ್ತಾಗ ಯಾವಾಗ ಇವರ ಸಾವು ಕೂಡ ಒಂದು ರಾಜಕೀಯ ಬಣ್ಣ ಪಡ್ಕೊಳ್ಳುತ್ತೆ. ಆದರೆ DGCA ಏನಿದೆ, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆಗಳೇನಿದ್ದಾವೆ, ಅವು ಯಾವುದೇ ವಿಮಾನ ಅಪಘಾತ ತನಿಖೆ ನಡೆಸುವಾಗ ಈ ರಾಜಕೀಯ ಅಂಶಗಳನ್ನು ಪರಿಗಣಿಸಲ್ಲ. ಅವ್ರಿಗೆ ರಾಜಕೀಯ ಅಂಶಗಳು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ವಿಮಾನದ ನಿಗದಿತ ಅಂಕಿಅಂಶಗಳು. ಅದು ಬ್ಲ್ಯಾಕ್ ಬಾಕ್ಸ್ ಆಗಿರ್ಬೋದು ಅಥವಾ ಫ್ಲೈಟ್ ಡಾಟಾ ರೆಕಾರ್ಡರ್ ಆಗಿರ್ಬೋದು, ಇನ್ನು ಮಿಕ್ಕಿದಂಥ ಎಲ್ಲ ಉಪಕರಣಗಳು ಮತ್ತು ಕೊನೆ ಕ್ಷಣದಲ್ಲಿ ಪೈಲಟ್ ಮತ್ತು ATC ನಡುವೆ ನಡೆದ ಸಂಭಾಷಣೆಗಳು ಇಲ್ಲಿ ಪ್ರಮುಖ ಆಗ್ತವೆ. ಮಮತಾ ಬ್ಯಾನರ್ಜಿ ಅವರು ಏನೇ ಆರೋಪ ಮಾಡಿರ್ಬೋದು, ಯಾಕೆಂದರೆ ಅವರು NDAಗೆ ಬೆಂಬಲ ಕೊಟ್ಟಿರುವಂತಹ ಒಂದು NCP ಏನಿದೆ, ಆ NCPಯ ಪರವಾಗಿ ಅವ್ರು ಮಾತಾಡಿರ್ಬೋದು, ಶರದ್ ಪವಾರ್ ಅವರ ಪರವಾಗಿ ಅವ್ರು ಮಾತಾಡಿರ್ಬೋದು. ಜೊತೆಗೆ ಈ ಥರ ಕಾನ್ಸ್ಪಿರಸಿ ಥಿಯರೀಸ್ಗಳಿಗೇನಿದೆ, ಈ ಒಂದು ರೀತಿಯ ಆರೋಪಗಳೇನಿವೆ, ಈ ಆರೋಪಗಳಿಗೆ ಅವರು ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರವನ್ನು ಕೊಟ್ಟಿಲ್ಲ. ಹಾಗಾಗಿ ಇದೊಂದು ರೀತಿಯ ರಾಜಕೀಯ ಹೇಳಿಕೆ ಅಂತ ಪರಿಗಣಿಸ್ಬೋದು. ರಾಜಕೀಯ ಹೇಳಿಕೆಯ ಹೊರತಾಗಿ
ಏನಾದರೂ ತಾಂತ್ರಿಕ ಸಾಕ್ಷ್ಯಗಳೇನಾದರೂ ಇದೆಯಾ ಅನ್ನೋದಿಲ್ಲಿ ಮುಖ್ಯ ಆಗುತ್ತೆ. ಜೊತೆಗೆ ನಂಬರ್ ಗೇಮನ್ನು ಪರಿಗಣಿಸೋದಾದರೆ ನಂಬರ್ ಗೇಮ್ ವಿಚಾರದಲ್ಲಿ NCP ಇರಲಿ ಅಥವಾ ಇಲ್ದಲೇ ಇರಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಯಾವುದೇ ಧಕ್ಕೆ ಇಲ್ಲ. ಆದರೂ ಕೂಡ ಮಹಾಯುತಿ ಮೈತ್ರಿಕೂಟ 41 ಸದಸ್ಯ ಬಲವನ್ನು ಹೊಂದಿರೋ ಕಾರಣದಿಂದಾಗಿ ಅಜಿತ್ ಪವಾರ್ ಅವರಿಗೆ DCM ಹುದ್ದೆಯನ್ನು ನೀಡಿತ್ತು. ಹಾಗಾಗಿ ಯಾವಾಗ ಮಹಾಯುತಿ ಮೈತ್ರಿಕೂಟದಿಂದ ಹೊರಗಡೆ ಬಂದರೂ ಕೂಡ ಸರ್ಕಾರ ಅಬಾಧಿತ ಅನ್ನೋ ಒಂದು ಮಾಹಿತಿ ಇರುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ಪಕ್ಷ ಕೂಡ ಮೈತ್ರಿಕೂಟದಿಂದ ಹೊರಗಡೆ ಬರೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆಂದರೆ ಅಧಿಕಾರವನ್ನು ಬಿಟ್ಕೊಡೋದಕ್ಕೆ ಯಾರೂ ಸಿದ್ಧರಿರಲ್ಲ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಇವಾಗ ಸದ್ಯ ಶುರುವಾಗ್ತಿರೋ ಚರ್ಚೆ ಏನಂದರೆ ಅಜಿತ್ ಪವಾರ್ ಅವರು ಏನೊಂದು DCM ಆಗಿದ್ದರು, ಇದೀಗ DCM ಹುದ್ದೆಯನ್ನು ಯಾರಿಗೆ ಒಲಿಯುತ್ತೆ DCM ಹುದ್ದೆ, ಅಜಿತ್ ಪವಾರ್ ಬದಲಿಗೆ ಈಗ DCM ಯಾರಾಗ್ತಾರೆ NCP ಕಡೆಯಿಂದ ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಹಾಗಾಗಿ ಒಂದು ಕಡೆ ಈ ಘಟನೆಯ ತನಿಖೆ, ಮತ್ತೊಂದು ಕಡೆ ಈ ಒಂದು ಘಟನೆಯ ರಾಜಕೀಯ ಆಯಾಮಗಳು, ಇವೆಲ್ಲದೂ ಕೂಡ ಸಾಕಷ್ಟು ಕುತೂಹಲ ಕಾರಣ ಆಗಿದೆ. ಜೊತೆಗೆ ಒಬ್ಬ ರಾಜಕೀಯ ನಾಯಕ ಮೃತಪಟ್ಟಂಥ ಸಂದರ್ಭದಲ್ಲಿ ಶೋಕ ಸಾಗರದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಮತದಾರರಾಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಮುಳುಗಿರುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ರಾಜಕೀಯ ತನ್ನ ಪಾಡಿಗೆ ತಾನು ನಡೆದು ಹೋಗ್ತಾ ಇರುತ್ತೆ, ಕೆಸರ ಚಾಟನೂ ನಡೆದಾಡ್ತಿರುತ್ತೆ. ಜೊತೆಯಲ್ಲೇ ಒಂದು ತನಿಖಾ ಸಂಸ್ಥೆಗಳೇನಿದ್ದಾವೆ ಅವು ಕೂಡ ಶಾಸ್ತ್ರೀಯವಾಗಿ ತಮ್ಮ ಏನು SOP ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಸೊ ಇದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್.